ನೀವು ನಿಮ್ಮ ಮಗನಿಗೆ ತಂದೆಯಾಗಿ ತಂದೆಯ ಕರ್ತವ್ಯವನ್ನು ಪಾಲಿಸ್ತಾ ಇದ್ದೀರಿ. ಅದೇ ಕಾಲಕ್ಕೆ ನೀವು ನಿಮ್ಮ ತಂದೆ ತಾಯಿಗೆ ಮಗನಾಗಿದ್ದೀರಿ. ನಿಮ್ಮ ತಂದೆ ತಾಯಿಗೆ ಮಗನಾಗಿ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಫೇಲ್ ಆಗಿರಿ. ನೀವು ಒಬ್ಬ ಗಂಡನಾಗಿದ್ದೀರಿ. ಸ್ಪಷ್ಟವಾಗಿ ಕೇಳ್ಕೊಳ್ಳಿ ದಯವಿಟ್ಟು. ನೀವು ನಿಮ್ಮ ಹೆಂಡತಿಗೆ ಗಂಡನಾಗಿದ್ದೀರಿ. ಅತ್ಯಂತ ಪ್ರೀತಿಯಿಂದ ಕಾಣ್ತೀರಿ ಹೆಂಡತಿಯನ್ನ. ಹೆಂಡತಿಗೆ ಏನು ನ್ಯಾಯ ಕೊಡಬೇಕಾಗಿತ್ತೋ ಅದನ್ನ ಕೊಡ್ತಾ ಇದ್ದೀರಿ, ಹೆಚ್ಚಿಗೆ ಕೊಡ್ತಾ ಇದ್ದೀರಿ. ಹೆಂಡತಿಗೆ ಯಾವ ನ್ಯಾಯ ಕೊಡಬೇಕಾಗಿತ್ತು ಗಂಡನಾಗಿ ನೀವು ಕೊಡ್ತಾ ಇದ್ದೀರಿ. ಆದರೆ ಅದೇ ಕಾಲಕ್ಕೆ ಮಗನಾಗಿ ತಂದೆ ತಾಯಿಗೆ ನ್ಯಾಯ ಒದಗಿಸ್ತಾ ಇಲ್ಲ ಅನ್ನೋದು ನೆನಪಿರಲಿ. ನಿಮ್ಮ ಮಗನಿಗೆ ತಂದೆಯಾಗಿ ನ್ಯಾಯ ಕೊಟ್ರಿ, ನಿಮ್ಮ ಹೆಂಡತಿಗೆ ಗಂಡನಾಗಿ ನ್ಯಾಯ ಕೊಟ್ರಿ, ಆದರೆ ಅವನಿಗೆ ಅಪ್ಪನಿಗೆ ಮಗನಾಗಿ ನ್ಯಾಯ ಕೊಡಲೇ ಇಲ್ಲ ರೀ. ನೋಡಿರಲ್ಲ ಬೇಕಾರ. ನಿಮ್ಮ ಅಟಿಟ್ಯೂಡ್ ನೋಡ್ಕೊಳ್ಳಿ, ನಿಮ್ಮ ಮನಸ್ಸು ನೋಡ್ಕೊರಿ, ನಿಮ್ಮ ವರ್ತನೆ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊರಿ. ನಿಮ್ಗೆ ಯಾಕೆ ದುಃಖ ಬರ್ತದ, ಯಾಕೆ ನಿಮ್ಗೆ ಒಂದೂ ಕೆಲಸ ಆಗವಲ್ಲು ಅಂದ್ರೆ, ಯಾಕೆ ನಿಮಗೆ ಪ್ರಮೋಷನ್ ಸಿಗುವುದಿಲ್ಲ ಅಂದ್ರೆ, ಯಾಕೆ ನಿಮಗೆ ಆಫೀಸ್ನಾಗ ಎಲ್ಲರೂ ಕಾಡ್ತಾರ ಅಂದ್ರೆ, ಯಾರೋ ನಿಮ್ಮನ್ನ ಗಂಟು ಬಿದ್ದು ನಿಮ್ಮನ್ನು ಹೆರಾಸ್ಮೆಂಟ್ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಗೊತ್ತಿರಲಿ, ನಿಮ್ಮಪ್ಪ ನಿಮ್ಮವನ್ನ ಕಾಡಿಸಿರಲ್ಲ, ಅವ್ರ ಕಣ್ಣ ನೀರು ತರಿಸಿರಲ್ಲ. ಆ ದುಃಖ ಶಾಪ ಆಗಿ ಕಾಡಕತ್ತೆ ಚೋಪ. ನಿಮಗೆ ಕಷ್ಟ ಬಂದದ್ದು ನಿಮ್ಮ ತಂದೆ ತಾಯಿಗೆ ಕಷ್ಟ ಕೊಟ್ಟು ಕಣ್ಣಾಗ ನೀರು ತರಿಸಿದ ಶಾಪದ ಫಲ. ನಿಮಗೆ ಗೊತ್ತೇ ಆಗಲಿಲ್ಲಲ್ಲ ರೀ, ನೀವು ಗೊತ್ತೇ ಆಗಲಿಲ್ಲ. ಕಂತಗಿರಿ. ನಾ ಹೇಳೋ ಮತ್ತೆ ಅರ್ಥ ಆಗುತ್ತೆ ಇದನ್ನು. ಕಷ್ಟ ಐತೆ ಅಂತೀರಲ್ಲ, ನಿಮಗೆ ಕಷ್ಟ ಯಾಕೆ ಬಂದದ್ದು ನಿಮ್ಗೆ ಗೊತ್ತಿಲ್ಲ. ಅಪ್ಪ ಅವನ ಕಣ್ಣ ನೀರು ತರಿಸಿದ್ರಿ. ಆ ದುಃಖ, ಆ ಶಾಪ ಕಷ್ಟ ಆಗಿ ಪರಿಣಮಿಸಿದೆ. ಬೇರೆ ದಾರಿನೇ ಇಲ್ಲ. ಬಟ್ ನೀವು ತಪ್ಪಿಬಿಟ್ಟಿದ್ದೀರಿ. ಅದನ್ನು ರಿಪೇರ್ ಮಾಡ್ಕೊಳ್ಳೋಕೆ ಸಹಿತ ನಿಮಗೆ ಇದು ಇಲ್ಲ, ಸಮಯ ಇಲ್ಲ. ಅದಕ್ಕೆ ಹೇಳ್ತೀನಲ್ಲ. ಆಗ ನಾ ಕೇಳಿದ್ನಲ್ಲ ಪ್ರಶ್ನೆ, ಏನು ಕೇಳಿದೆ? ಈ ಭೂಮಿಗೆ ಎಲ್ಲಿಂದ ಬಂದ್ರಿ? ಈ ಭೂಮಿಗೆ ಎಲ್ಲಿಂದ ಬಂದ್ರಿ? ನೀವು ಮತ್ತೇನಲ್ರಿ, ಸಾಕ್ಷಾತ್ ದೇವತೆಗಳಿದ್ದೀರಿ. ನೀವು ಸಾಕ್ಷಾತ್ ದೇವತೆಗಳೇ. ನೀವು ಕಲ್ಪನಾ ಇಲ್ಲ. ಅಲ್ಲಿ ಮೇಲೆ ಇದ್ರಿ ನೀವು, ಸ್ವರ್ಗ ಅಂದ್ಯಲ್ಲ, ಆ ಸ್ವರ್ಗ ಅಲ್ಲಿ ಇದ್ರಿ. ಏನೋ ಅಲ್ಲಿ ತಪ್ಪು ಮಾಡಿಬಿಟ್ರಿ. ಅಲ್ಲೇ ಹೆಂಗೆ ತಪ್ಪು ಮಾಡಿದ್ರಿ? ಹೌದಾ? ಇವರು ಹುಡುಗರಿದ್ರು, ದಿಮಾಕ್ ಮಾಡ್ತಿದ್ರು. ಒಬ್ಬಕ್ಕೆ ಊರ್ವಶಿ ಬಂದು ಡಾನ್ಸ್ ಮಾಡಿದ್ಲು. ಊರ್ವಶಿ ಐ ಲವ್ ಯು ಕೊಟ್ಟು ಬಿಟ್ರಿ. ದೇವ್ರಿಗೆ ಸಿಟ್ಟು ಬಂತು, ನಡಿ ಮಗನ ಭೂಮಿಗೆ ಅಂದ. ಭೂಮಿಗೆ ಬಂದ್ರಿ. ಭೂಮಿಗೆ ಯಾವಾಗ ಬಂದ್ರಿ? ಖಾತೆ ಓಪನ್ ಆತ್. ಎದುರದು ಕರ್ಮಗಳ ಖಾತೆ ಓಪನ್ ಆತ್. ಯಾರ್ಯಾರಿಗೋ ಕಷ್ಟ ಕೊಟ್ಟಿದ್ರಿ, ಓಪನ್ ಆತ್. ಯಾರ್ಯಾರ್ದವ್ರನ್ನ ತಿಂದಿರಿ, ಓಪನ್ ಆತ್. ಈ ಭೂಮಿಗೆ ಎಲ್ಲಿಂದ ಬಂದಿರಂದ್ರೆ ಅಲ್ಲೊಂದು ಲೋಕ ಅದ, ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿ ಉಂಟು. ಗೊತ್ತಾ? ಅಲ್ಲೊಂದು ಲೋಕ ಇತ್ತು, ಆ ಲೋಕದಿಂದ ಬಂದವ್ರು ನೀವು. ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಓಶೋ ಬಗ್ಗೆ ಕೇಳಿರೇನು? ಓಶೋ, ರಜನೀಶ್, ಯಾರಿಗೆ ಗೊತ್ತು? ರಜನೀಶ್ ಗೊತ್ತಿಲ್ಲ. ರಜನೀಶ್ ಆಶ್ರಮ ಇದೆ ಪುಣಾಕ್. ಹೋದ ಕೂಡಲೇ ರಜನೀಶ್ವರ ಗದ್ದಿಗಿದೆ. ಅಲ್ಲಿ ಹೋಗಿ ಫಸ್ಟ್ ನಿಲ್ರಿ, ಒಂದು ವಾಕ್ಯ ಬರ್ತಾರೆ ರಜನೀಶ್ವರ್ ಸತ್ತ ಮೇಲೆ, ಐ ನೆವರ್ ಬಾರ್ನ್, ಐ ನೆವರ್ ಡೈಡ್. ಓಶೋ ನೆವರ್ ಬಾರ್ನ್, ನೆವರ್ ಡೈಡ್. ಓಶೋ ಎಂದು ಹುಟ್ಟಲಿಲ್ಲ, ಎಂದು ಸಾಯಲೇ ಇಲ್ಲ. ಅವ ಸುಮ್ಮನೆ ಆ ಲೋಕದಿಂದ ಬಂದು ವಿಜಿಟಿಗೆ ಬಂದಿದ್ದ.
ಹೆಂಗೆ ನೀವು ನೇಪಾಳಕ್ಕೆ ಒಂದು ವಿಸಿಟ್ ಮಾಡಕ್ಕೆ ಹೋಗಿರ್ತಿರಲ್ಲ, ನೇಪಾಳಕ್ಕೆ ಹೋದ್ರಿ ಮತ್ತೆ ಇಲ್ಲಿ ಬರಬೇಕಿಲ್ಲ, ನೇಪಾಳಕ್ಕೆ ಹೋಗಿದ್ರಿ ಮತ್ತೆ ಇಲ್ಲಿ ಬರಬೇಕಿಲ್ಲ. ಹಂಗೆ ಈ ಭೂಮಿಗೆ ನೋಡಕ್ಕೆ ಬಂದಿರಿ. ಮತ್ತು ಅಲ್ಲಿ ಹೋಗುದ ನಮ್ಮ ಮನೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ. ನಮ್ಮ ಮನೆ ಇರೋದು ಅಲ್ಲೇ ಅದ, ಎಲ್ಲಿ ಕಳಿಸಿರಂತ ಕೇಳಿದಿಲ್ಲ. ಮತ್ತೆ ಹೊಳ್ಳಿ ಮನೆ ಹೋಗ್ಯಾರ ಅವರು, ಎಲ್ಲ ಕೂತ್ರು ಸಿಗ್ತಿಲ್ಲದ. ಎಷ್ಟು ಮಜಾ ಇದೆಯಲ್ಲ. ಎಲ್ಲಿಂದ ಬಂದ್ರಿ? ಒಂದು ಲೋಕ ಅದ, ಅತಳ ವಿತಳ ಸತಳ ಪಾರ ವಿರಚಿತ ಪಾತಾಳ ಸ್ವರ್ಗ ಮರ್ತ್ಯು ಎಲ್ಲ 14 ಲೋಕಗಳು, ಚತುರ್ದಶ ಲೋಕಗಳು ಅಂತಾರೆ ಅದಕ್ಕೆ. ಅತಳ ವಿತಳ ಸುತಳ ಪಾತಾಳ ಸುರಾತಳ ರಸಾತಳ ಹಿಂಗೆ 14 ಲೋಕದವು. ಯಾವುದೋ ಒಂದು ಲೋಕದಿಂದ ಬಂದಿರಪ್ಪ ಇಲ್ಲಿ. ಒಂದು ಕ್ರಿಮಿಯಾಗಿ ತಾಯಿ ಗರ್ಭದಾಗ ಎಂಟರ್ ಆದರೆ ಹುಡುಕ್ಯಾಡಿದ್ರಿ ನೀವು, ಸುಮ್ಮನೆ ಬರೋದಿಲ್ಲ. ಎಂಥ ತಂದೆ ತಾಯರು ಹುಟ್ಟಬೇಕನ್ನು ನೀವು ಚೂಸ್ ಮಾಡ್ಕೊಂಡ್ರಿ. ಆತ್ಮನ್ ಒಳಗೆ ಬಂದ್ರಿ, ಬೆಳೆದ್ರಿ ಭೂಮಿ ಮೇಲೆ ಬಂದ್ರಿ. ಹೌದಾ? ಇಲ್ಲಿ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಆಗಿದ್ನಿಲ್ಲ. ನಿಮ್ಮ ಕರ್ಮ ಕಳ್ಕೊಳಕ್ಕೆ ಬಂದ್ರಿ, ಇಲ್ಲೇ ಋಣ ಮುಡ್ಸಾಕ್ ಬಂದ್ರಿ. ಯಾರ್ಯಾರ್ದು ಋಣ ತಿಂದಿರಿ ನೀವು? ನಿಮ್ಗೆ ಗೊತ್ತಿಲ್ಲ. ಅನ್ನದ ಋಣ, ಯಾರ್ದೋ ಋಣ ತಿಂದಿರಿ, ಅನ್ನದ ಋಣ ತಿಂದ್ರಿ, ಮುಗಿತು. ಒಂದು ದಿವಸ ಉಳಿದಿಲ್ಲ. ಶ್ವಾಸದ ಋಣ, ನೀವು ತಿಳ್ಕೊಂಡ್ರಿ ನನಗೆ 80 ವರ್ಷ ಆಯಿಸ್ಕೊಟ್ಟಣ. ನೋ, 125 ಕೋಟಿ ಉಸಿರಾಟ ಮಾಡಿದ್ರೆ ಮುಗೀತು. ನೀವು ನೆಗೆದು ಬಿದ್ದ್ರಿ. ನೀವು 125 ಕೋಟಿ ಉಸಿರಾಟ, ವರ್ಷಕ್ಕೆ 1-2 ಕೋಟಿ ಉಸಿರಾಟ ಮಾಡ್ತೀರಿ. 1ರಿಂದ 2 ಕೋಟಿ ಉಸಿರಾಟ ಮಾಡ್ತೀರಿ ಅಂದ್ರೆ 60ರಿಂದ 100 ವರ್ಷ ಆಯುಷ್ ನಿಮ್ಮದು. ನಿಮ್ಮ ಪದರಿಗೆ ಒಂದಿಷ್ಟು ಉಸಿರು ಕೊಟ್ಟಾಣ ದೇವರು. ಎಷ್ಟು ಉಸಿರಾಟ ಮಾಡ್ತೀರಿ ಅದ್ರ ಮ್ಯಾಗದ. ಲಘು ಲಘು ಉಸಿರಾಟ, ಲಘು ಲಘು ಗೋರಿಗೆ. ಮತ್ತೇನದ? ನೀವು ಹುಟ್ಟಿದ್ರಿಪ್ಪ, ಎದಕ್ಕೆ ಹುಟ್ಟಿದ್ರಿ? ಹುಟ್ಟಿದ ಚಟ್ಟಕ್ಕೆ ಹೋಗಾಕ. ಚಟ್ಟದ ಯಾವುದು? ಸುಡುಗಾಡು. ಹುಟ್ಟಿದ ಕೂಡ ಪ್ರಯಾಣ ಶುರುವಾಯ್ತು ನಿಮ್ಮದು. ಲೈಫ್ ಈಸ್ ಎ ಜರ್ನಿ ಅಂದರು. ಲೈಫ್ ಈಸ್ ಎ ಜರ್ನಿ. ಎಲ್ಲಿಂದ ಎಲ್ಲಿಗೆ? ಹುಟ್ಟಿನಿಂದ ಈ ಮನೆಯಿಂದ ಸುಡುಗಾಡಿನ ಕಡೆಗೆ. ಎಷ್ಟದು ಸುಡುಗಾಡು? 125 ಕಿಲೋಮೀಟರ್ ಅದ. ಸುಡುಗಾಡು ಎಷ್ಟದ? 125 ಕಿಲೋಮೀಟರ್. ಶುರುವಾತು ಡಬ್ ಜಡ್ ಜಡ್ಡನಕ ಪಣ್ ಪಣ್ಣಕ್ಕೆ ಜಡ್ ಜಡ್ಡನಕ ಪಣ್ ಪಣ್ಣಕ್ಕೆ. ಅಲ್ಲಿಗೆ ಬರುತ್ತಾರೆ ಸತ್ತಾಗ. ಬಾರಿಸ್ತಾರೆ ನಿಮ್ಮಲ್ಲಿ, ಬಾರಿಸ್ತಾರೆ. ಅವು ಬಾರಿಸೋದು ಯಾವುದಪ್ಪ? ಹೃದಯ ಲಬ್ ಡಬ್ಗಳು. ಜಡ್ ಜಡ್ಡನಕ ಪಣ್ ಪಣ್ಣಕ್ಕೆ ಜಡ್ ಜಡ್ಡನಕ ಹೊಡ್ಕೊಂತದ್ದು ಒಳಗತ್ತ. ನಿಮ್ಮ ಹೃದಯದ ಲಬ್ ಡಬ್ಗಳು, ನಗಾರಿ ಸದ್ದುಗಳು. ಹೊಂಟದ ಗಾಡಿ ಎಕ್ಕಡೆ? ಸುಡುಗಾಡಿಗೆ. ಕೆಲವು ಮಂದಿ ಅಂತಾರೆ ಭಾಳ ದೂರ ಎತ್ಕೊಂಡು ಓಡ್ಕೊಂತ ಹೋಗ್ತಾರೆ. ಇವಾಗ 125 ಕಿಲೋಮೀಟರ್ ಬೇಕು ದೂರ ಇದ್ದರು ಓಡ್ಕೊಂತ ಹೋದ್ರೆ ಏನಾಗುತ್ತೆ? ಸುಡುಗಾಡ ಲಘು ಬರ್ತದ. ಲಘುನ ಗೊಟ್ಟಕ್ಕ ಸಾವಕಾಶ ಹೋದ್ರೆ ಭಾಳ ದಿವಸ. ಉಸಿರಾಟ ಬೇಗ 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 ಸಾವು. ಉಸಿರಾಟ ಸಕಾಶ. ಹಂಗ ಆ ಮಹನೀಯರು 987 ವಯಸ್ಸು. 987 ವಯಸ್ಸು ಅವ್ರಿಗೆ. ಸಕಾಶ ಉಸಿರಾಟ ಮಾಡಿದ್ರು ಅವರು. ಸಕಾಶ ಅಲ್ಲ, ಉಸಿರ ನಿಲ್ಲಿಸಿದ್ರು ಅವರು. ಹೆಂಗ ಮೊಬೈಲ್ ಅದ ಇದು. ಈ ಮೊಬೈಲು ನೀವು ಒಂದು ವಾರ ಯೂಸ ಮಾಡಲಿಲ್ಲ, ಬ್ಯಾಟ್ರಿ ಹೊರಗಿಟ್ರಿ, ಏನಾಯ್ತು? ಬ್ಯಾಟ್ರಿ ಯೂಸ್ ಆಗಲೇ ಇಲ್ಲ. ಮತ್ತೆ ಹಾಕ್ರಿ, ಮತ್ತೆ ಚಾಲು ಅದು. ಹಂಗೆ ಪ್ರಾಣವನ್ನು ತೆಗೆದಿಟ್ಬಿಡ್ತಾರೆ ಮ್ಯಾಗಿಲ್ಲೇ. ಇದಕ್ಕೆ ಪ್ರಾಣ ಸ್ತಂಭನ ಅಂತಾರ. ಪ್ರಾಣಾಯಾಮ ಕ್ರಿಯೆಯೊಳಗೆ ಹೆಚ್ಚು 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 ಕುಂಭಕ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಮೊದಲ ಈ ನೋಡ್ರಿ, ಒಂದು ಸ್ವಲ್ಪ ಉಸಿರು ಬಿಗಿಡಿರಪ್ಪ ಅಂತಂದ್ರೆ 10-15 ಸೆಕೆಂಡ್ನಾಗ ಮಾಡ್ಬಿಡ್ತೀರಿ ನೀವು. ಉಸಿರು ಹಿಡ್ಕೊಳಕ್ಕೆ ಆಗೋದಿಲ್ಲ ನಿಮಗೆ ಭಾಳ ತನಕ. ಆದ್ರೆ ಅವರು ವರ್ಷಾನುಗಟ್ಟಲೆ ಉಸಿರೇ ಮಾಡೋದಿಲ್ಲ. ಅವರು 12 ವರ್ಷ ಉಸಿರು ತೋಡುದಿಲ್ಲ ಅವರು. ಅದಕ್ಕೆ ಉಳಿತಾವು, ಉಸಿರಿನ ಸಂಖ್ಯೆ ಉಳಿತಾವೆ. ಅದಕ್ಕೆ ಹೆಚ್ಚು ಬರ್ತದೆ. ಅದ್ಭುತ ಗೊತ್ತಾ? ಅದಕ್ಕೆ ನಾ ಆಗ ಹೇಳಿದೆ, ಯಾಕೆ ಬಂದ್ರಿ ಅಂದರೆ ಕರ್ಮ ಕಳ್ಕೊಳಕ, ಋಣ ಮುಟ್ಟಿಸ್ತಾಕ. ನಿಮಗೆ ಗೊತ್ತಿರಲಿ, ನಮ್ಮದು ಋಣ ಮುಟ್ಟಿಸ್ಬೇಕು ನೀವು. ಜ್ಞಾನದ ಋಣ. ನಾ ಹೇಳ್ತೀನಿ, ನೀವು ಕೇಳ್ತೀರಿ. ಯಾವುದೋ ಮೂಲೆಯೊಳಗೆ ನಾನು ಹೇಳಿದಂಥ ಜ್ಞಾನ ಕೂಡ್ತದ. ಇದನ್ನು ನೀವು ಮುಟ್ಟಿಸಲೇಬೇಕು. ಸಾಧ್ಯವೇ ಇಲ್ಲ ಉಳ್ಕೊಳ್ಳೋಕೆ ನೀವು.
ಮುಂದಿನ ಈ ಜನ್ಮದಾಗ ಮುಟ್ಟಿಸ್ಲಿಕ್ಕಪ್ಪ ಮುಂದಿನ ಜನ್ಮ ಅನ್ನೋದದ ಬರಬೇಕು. ಇಲ್ಲಿ ಬಂದು ಕಸ ಹುಡುಕ್ತೀರಿ, ಬಂದು ನಾ ಮುಟ್ಟಿಸ್ತೀವಿ. ನಮಗೆ ಬಂದು ಸುಮ್ಮನೆ 5 ರೂಪಾಯಿ ಕೊಡು ಬಂದು 500 ಇಟ್ಟು ಹೊಕ್ಕಿರಿ, ಋಣ ಮುಟ್ಟಿಸಾಕತ್ತೀರಿ. ಎಲ್ಲ ಋಣದ ಮ್ಯಾಗದ. ಜ್ಞಾನದ ಋಣ, ಅಪ್ಪ ಅವನ ಋಣ, ಉಪ್ಪಿನ ಋಣ. ಉಪ್ಪು ಎಲ್ಲ ಒಳಗಿಟ್ಟಿರ್ತಾರೆ ಕಿರಾಣಿಗೆ ಎಲ್ಲ ಒಳಗಿಟ್ಟಿರ್ತಾರಲ್ಲ. ಬೆಲ್ಲ, ಪುಟಾಣಿ, ಶೇಂಗಾ ಎಲ್ಲ ಒಳಗಿಡ್ತಾರೆ. ಕೀಲಿ ಹಾಕ್ತಾರೆ. ಉಪ್ಪಿನ ಚೀಲ ಹೊರಗೆ ಹೊಡ್ತಾರೆ. ಉಪ್ಪಿನ ಚೀಲ ಹೊರಗೆ ಹೊಡ್ತಾರೆ. ಒಬ್ರು ತುಡು ಮಾಡೋದಲ್ಲ, ನಮ್ಮ ತಲೆ ಕುಂತ್ ಬಿಡತ್ತಿ. ಉಪ್ಪಿನ ಋಣ, ತಾಯಿ ಋಣ, ಅನ್ನದ ಋಣ, ಗುರುವಿನ ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ತಪ್ಪು ಮಾಡ್ತೀರಿ ನೀವು. ಇದು ಒಂದು ಜ್ಞಾನ ಸತ್ರ, ಆಶ್ರಮ ಅನ್ನೋದು. ಯಾವ ಮಗನೂ 10 ರೂಪಾಯಿ ಕೊಟ್ಟಿಲ್ಲ. ಒಂದಿಷ್ಟು ಮಂದಿ ಬಿಟ್ರ, ನನ್ನ ಗೆಳೆಯರು ಬಿಟ್ರ. ನನಗೂ ಛಲ ಇತ್ತು ಯಾರ ಕಡೆಯಿಂದ ರೊಕ್ಕ ಇಸ್ಕೊಳ್ಳೋದ ಮಾಡಬೇಕು. ಯಾಕಂದ್ರೆ ನನಗೆ ಗೊತ್ತದ. ಮತ್ತು ಅವ್ರ ಋಣ ತಿಂದ ಮತ್ತೆ ಈಗಲ ನಾ ಯಾರು ಋಣ ತಿಂದಿನಿ ಯಾರಿಗೂ ಗೊತ್ತು. ಹೋದ ಜನ್ಮದಾಗ ಇವನವನ್ನ ಲಂಚ ತಿನ್ನೋ ಅಧಿಕಾರಿ ಆಗಿರ್ಬೇಕು ನಾನು ಬಹುಶಃ. ನಿಮ್ಮೆಲ್ಲರ ಕಡೆಯಿಂದ ಲಂಚ ತಿಂದೀನಿ ನಾನು. ಅದಕ್ಕೆ ಮುಟ್ಸಾಕತ್ತೀನಿ ನೋಡ್ರಿ, ಏನು ಮಾಡ್ತೀವಿ. ನಿಮ್ಮಂಗೆ ಒಂದು 4 ಬೆಡ್ರೂಮ್ ಮನೆ ಕಟ್ಕೊಂಡು ತಣ್ಣಗಿದ್ದು ಬೇಕಾಗಿತ್ತು. ಯಾಕ್ರಿ ಬೇಕಾಗಿತ್ತು? ನಾ ಏನು ಕಳ್ಕೊಂಡಿನಿ ಇದ್ರಾಗ? ಏನು ಗಳಿಸಾಕತ್ತೀನಿ? ಎಷ್ಟು ಕಷ್ಟಪಟ್ಟು ನೀರೆಲ್ಲ ರಕ್ತ ಹಾಕಿ ಬೆಳೆಸಿದ್ದೀನಿ ನಾನು. ರಕ್ತ ಹಾಕಿ ಎಷ್ಟು ಕಷ್ಟದ ನಡೆಸೋದು. ತಿಂಗಳ 2 ಲಕ್ಷ ಬಡಿಬೇಕು ನಾನು, ತೆಗಿಬೇಕು ರೊಕ್ಕ. ಆಳುಗಳ ಪಗಾರ, ನೀರಿನ ಬಿಲ್ಲು, KEB ಬಿಲ್ಲು, ಮತ್ತು ಬರೀ ರಿಪೇರಿ ಬರ್ತಾವೆ. ರಿಪೇರಿ ಬಂದರೆ ಒಂದು 10,000, 1,000, 2,000, 3,000 ಸಾಕಾಗಿಬಿಡುತ್ತೆ ನನಗೆ. ಯಾಕಂದ್ರೆ ಕಟ್ಟಿನೂ ಯಪ್ಪ ಅನ್ಸುತ್ತೆ. ಆದರೆ ನೀವಂತೀರಿ ಒಂದು ಸ್ವಲ್ಪ ಕರೆಂಟ್ ಹೋದ್ಕೊಳ್ಳಿ, ಏನರ ಇದು ತಂದು ಹಾಕ್ಬೇಕ್ರಪ್ಪ, ಬ್ಯಾಟ್ರಿ ತಂದು ಹಾಕ್ಬೇಕ್ರಪ್ಪ ಹೇಳಿ ನಮಗೊಂದು ಉಪದೇಶ ನೀವು ಕೊಡ್ತೀರಿ. ನಾನು ನಿಮಗೆ ಉಪದೇಶ ಕೊಡ್ತೀವಿ, ನೀವು ನಮ್ಗೆ ಉಪದೇಶ ಕೊಡ್ತೀವಿ. ಒಂದು 5 ಕಿಲೋಮೀಟರ್ ಬ್ಯಾಟ್ರಿ ತರಕ್ಕೆ ಏನಾಗುತ್ತೆ ನಿಮಗೆ? ಇಷ್ಟೆಲ್ಲ ರೊಕ್ಕ ತಗೊಂತೀರಿ. ಇದಕ್ಕೆ ನೀವು ಇದ್ರಾಗ ಹುಳ್ದಾಗ ಸಾಯ್ತೀರಿ ನೀವು. ಇನ್ನೂ ಒಂದು ತಪ್ಪು ಮಾಡ್ತೀರಿ ನೀವು. ನೋಡ್ರಿ, ನಮ್ಮ ಕೈಯಾಗ ರೊಕ್ಕ ಐತಂದ್ರೆ ಐತಿ, ಇಲ್ಲಂದ್ರೆ ಇಲ್ಲ. 1 ಸಾವಿರ ಖರ್ಚು ಮಾಡೋಕ್ಕೈತಿ, 10 ಸಾವಿರ ಖರ್ಚು ಮಾಡೋಕೆ ನಮ್ಗೆ ತಾಕತ್ತಿಲ್ಲ. ಇನ್ನೂ ಇದಕ್ಕೆ USP ಕೂಡಿಸ್ಬೇಕು ಅನ್ಸುತ್ತೆ, ಇಲ್ಲ. ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ ಸ್ವಲ್ಪ ಅನಾನುಕೂಲ ಅದಾವ. ಆದರೆ ಏನು ಮಾಡ್ತಾರೆ ಬಂದವರು? ಅನಾನುಕೂಲಿದ್ದು ಕೂಡ ಶುರು ಆತಪ್ಪ. ಇನ್ಸ್ಟಾಗ್ರಾಮ್ನಾಗ, ಫೇಸ್ಬುಕ್ನಾಗ ಆಶ್ರಮ ಇದು ವರ್ಸ್ಟ್. ನೀರು ಬರವಲ್ಲು, ಹೊಲಸೈತಿ, ಹುಚ್ಚುವ. ನೀವು ಇನ್ಸ್ಟಾಗ್ರಾಮ್ನಾಗ, ಫೇಸ್ಬುಕ್ನಾಗ, ವಾಟ್ಸಪ್ನಾಗ ಹಾಕಿಕೊಡ್ರು ಯಪ್ಪ. ಅವ್ರು ಯಾರು ಬಂದ್ ಮಾಡಿದ್ರು, ಫ್ರೈ ಮಕ್ಕಳವರು. ಅವ್ರು ಬಂದ್ ಮಾಡ್ತಾರನ ವಾಟ್ಸಪ್ನಾಗ ಹಾಕಿದ್ರೆ? ನಮಗೆ ಹೇಳ್ಕೋಬೇಕು, ಗುರುಗಳ ನೀರು ಬರೋಲ್ಲ ನೋಡ್ರಿ, ಅದಕ್ಕೆ ಏನ್ರಿ ಮಾಡ್ರಿ, ನಮಗೆ ಹೇಳಿದ್ರೆ ನಾವು ಮಾಡ್ಕೋತೀರಪ್ಪ. ಎಂತ ಹುಚ್ಚಿರ್ತೀರಿ ನೀವು? ತಡಗ್ನ ಹಾಕಬೇಡ್ರಿ. ಒಂದು ತಿಳ್ಕೋರಿ, ನಾನು ಯಾರ ಮನಸ್ಸು ನೋಯಿಸಿಲ್ಲ ಇದುವರೆಗೂ. 75 ವರ್ಷ ಆಯ್ತು. ಒಬ್ಬರ ಕಣ್ಣ ನೀರು ತರಿಸಿಲ್ಲ ನಾನು. ಬರೀ ಒಳ್ಳೇದೇ ಮಾಡೀನಿ. ಇದನ್ನೆಲ್ಲ ಸಫರ್ ಆಗಿ ಕಟ್ಟಬೇಕಾದ್ರೆ 4 ಮಂದಿ ಒಳ್ಳೇದಾಗಬೇಕು, 4 ಮಂದಿ ಬರಬೇಕು, ಸುಖ ಪಡಬೇಕು, ನಗಬೇಕು ಅಂತ ಮಾಡೀನಿ. ನಾನು ಹಿಂಗೆ ಮಾಡಿದಾಗ ನೀವು ಏನೋ ಹುಚ್ಚುಚ್ಚಾರ ಬರೋದು, ನನ್ನ ಕಣ್ಣ ನೀರು ತರಿಸಿದ್ರೆ ದೊಡ್ಡ ಶಾಪ. ದೊಡ್ಡ ಶಾಪ ಕಾಡ್ತದೆ ನಿಮ್ಗೆ, ತಿಳ್ಕೊಂಬಿಡ್ರಿ ನೀವು. ನನ್ನ ಮನಸ್ಸು ನೋಯಿಸಿದವ್ರು ಯಾರು ಉದ್ಧಾರ ಆಗಿಲ್ಲ ಇವತ್ತು. ಒಬ್ಬೊಬ್ಬರು ಉದ್ಧಾರ ಆಗಿಲ್ಲ. ಹೆಂಗೆ ಕಾಡ್ತಾರ ಅಂತ ತಿಳ್ಕೊರಿ, ಅವ್ರು ಒಬ್ಬರು ಉದ್ಧಾರ ಆಗಿಲ್ಲ. ಯಾಕಂದ್ರೆ ನನ್ನ ಮನಸ್ಸು ಎಂದೂ ಕಸ್ ಅನ್ನೋದಿಲ್ಲ. ಕಸ್ ಅಂತಿಲ್ಲೋ, ದೊಡ್ಡ ಶಾಪ ನಿಮಗೆ, ದೊಡ್ಡ ಶಾಪ. ಅದ್ಭುತ ತಾಕತ್ತಿದ್ದು ಬಂದ ಕಾಲಕ್ಕೆ ನನಗೆ ಎಷ್ಟು ಸಾಧನ ಮಾಡ್ತಿದ್ದೆ. ದಿನ 10 ತಾಸು ನಾನು ಹೇಳಿದ ಕರೆ ಹಾಕಿತ್ತು. ಅದಕ್ಕೆ ನನಗೆ ಕರಿಬಾಯಿ ಗುರುಗಳು ಅಂತಿದ್ರು ಎಲ್ಲರೂ. ಕರಿಬಾಯಿ ಗುರುಗಳು ಅಂತಿದ್ರು ನನಗೆ. ತೊಡಬೇಡ್ರಿ ಅವ್ರನ್ನ. ಮತ್ತು ಏನಾರ ಒಂದು ಬಿಟ್ರಪ್ಪ ಅಂದ್ರೆ ಏನಂತಾರ, ಹೋಗ್ಲಿ ಮೇಲೆ ಸತ್ಯ ಹೋಗಿ ಅಂತಾರೆ. ಸತ್ತ ಹೋಗ್ಯಾನವ. ನೀನು ನಾಳೆ ಬರೋದಿಲ್ಲ ಅಂದ್ರೆ ಬಂದೇ ಇಲ್ಲವ.
ಎಷ್ಟು ಪವಾಡ ಆಗ್ಯಾವ. ಈಗ ಬಿಟ್ಟು ಬಿಟ್ಟಿವೆಲ್ಲ, ಅವು ನಶ್ವರ ಅಂತ ತಿಳ್ಕೊಂಡ್ರು. ಆದ್ರೆ ಇನ್ನೂ ಯಾವಾಗರ ಎಂತೆಂಥವ್ರು ಬಂದು ನಮ್ಮ ಮನಸ್ಸು ಮುಗಿಸ್ತಾರೆ. ಆಯ್ತಪ್ಪ ದೇವರದ ನಡಿ ಮಗನ, ನಿನ್ನ ತುಂಬಿ ಬಂದ ತಿಂತೀನಿ. ಅದಕ್ಕೆ ಯಾರ ಮನಸ್ಸು ಕಸರಿಸ್ಬೇಡ್ರಿ. ಅವ್ರು ನಿಮಗೆ ಹೇಂತಿರಲಿ, ನಿಮ್ಮ ಗಂಡ ಇರಲಿ, ನಿಮ್ಮ ಮಕ್ಕಳಿರಲಿ, ಬ್ಯಾಡ್ರಿಪ್ಪ. ನಡೀತದನ್ನು ನಡೆಸ್ಬ್ಯಾಡ್ರಪ್ಪ. ದಿಮಾಗ್ ಬ್ಯಾಡ್ರಪ್ಪ. ಅಹಂಕಾರ ಬ್ಯಾಡ್ರಪ್ಪ. ಸೊಕ್ಕು ಪಡಬ್ಯಾಡ್ರಪ್ಪ. ಈ ಸೊಕ್ಕು ಅಹಂಕಾರ ಯಾರು ಪಟ್ಟಾರ ಇವತ್ತು ಇಲ್ಲ, ಯಾರು ಉಳಿದಿಲ್ಲ. ನೀವಲ್ಲ, ಯಾರ್ಯಾರು ಉಳಿದಿಲ್ಲ. ಒಳ್ಳೇದು ಮಾಡಿದವನು ಉಳಿದಿಲ್ಲ, ಕೆಟ್ಟ ಮಾಡಿದವನು ಉಳಿದಿಲ್ಲ. ನೋಡಿದ್ರಲ್ಲ ಮಮತಾ ಬ್ಯಾನರ್ಜಿ ಎಷ್ಟು ಕಾಡಿದ್ದು. ಯಾರಿಗೂ ಅಲ್ಲ, ದೇಶಕ್ಕೆ ಕಾಡಿಲ್ಲಕಿ. ಏನಾಯ್ತು? ಎಲ್ಲರ ಮನಸ್ಸು ನೊಂದು ಕೊಡ್ತು. ಎಷ್ಟು ಹಿಂದೂಗಳ ಕೊಲೆ ಮಾಡಿಸಿದ್ಲು. ಫಲ ಏನದು? ಹೇಳಿ ಹೆಸರಲ್ಲ ಓದ್ಲಕ್ಕಿ. ಇದಕ್ಕೆ ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಯ ಜಾಮ್ಯಹಂ. ನಮ್ಮ ಅನಿಸಿಕೆಗಳು, ನಮ್ಮ ಒಳಗಿನ ನೊಂದ ಮನಸ್ಸು ಪರಮಾತ್ಮನಿಗೆ ಮುಡ್ತದ. ಅವೊಬ್ಬ ತನ್ನ ಪ್ರತಿನಿಧಿಯನ್ನು ಕಳಿಸ್ತಾನ. ಗೊತ್ತಾ? ಸತ್ಯದರಿ ನಂಬಲೇಬೇಕು. ಕಂಸ 100 ತಪ್ಪು ಮಾಡಿದ, ಕೃಷ್ಣಗ್ ಬೈದ. ನೀ ಹಂಗದಿಲೆ ಮಗನ, ನೀ ಹಿಂಗದಿಲೆ. ಕೃಷ್ಣಗ ಒಬ್ಬ ದೇವರಾಗಿ ಮಗ್ಗಲಿದ್ದವ್ರು ಪಾಂಡವರು, ಕೃಷ್ಣ ಇಷ್ಟು ಬೈತನ, ನೀ ಯಾಕೆ ಸುಮ್ ಕುಂತೀವಿ? ಅವ್ರು ಹೋಗಿ ನಾ ಮಾತು ಕೊಟ್ಟಿನಿ. ನಾ ಸಿಟ್ಟಿಗೆದ್ರೆ ಈ ಸದ್ಯ ಅವ್ನು ಕತ್ತರಿಸ್ಬೋದು. ಅವ್ರು ಹೋಗಿ ಮಾತು ಕೊಟ್ಟಿನಿ. ಏನು ಮಾತು ಕೊಟ್ಟಿನಿ? 108 ತಪ್ಪಾಗ್ಬಿಟ್ಟ ನಿನ್ನ ಮಗನ ಕನ್ಸಿನ ಅಂತ ಹೇಳಿ ನಾನು. ಈ 107 ಆಗ್ಯಾವೀಗ ಕಡಿಯತ್ತು. 108 ಅಂದ, ಬಿಟ್ಟ ಚಕ್ರ, ಸತ್ತು ಹೋದವ. ಹಂಗೆ ಕಾಯ್ತದೆ ಜಗತ್ತು. ರಾಕ್ಷಸರು ಉಳಿದಿಲ್ಲ, ಯಾರೂ ಉಳಿದಿಲ್ಲ. ನೀವ್ಯಾರು? ಒಂದು ದಿವಸ ನಾನು ಇರೋದಿಲ್ಲ, ಒಂದು ದಿವಸ ನೀವು ಇರೋದಿಲ್ಲ. ಬರೀ ನೆನಪುಗಳು ಮಾತ್ರ ಉಳಿತಾವ. ಫೋಟೋದಾಗ ಮಾತ್ರ ಇರ್ತೀರಿ ನೀವು. ನಿಮ್ಮ ಮಕ್ಕಳು ಇಟ್ಕೊಂಡ್ರೆ. ಯಾಕಂದ್ರೆ ಒಂದು ಮನೆಗೆ ಹೋಗಿದ್ದೆ. ಓ ದೇವ್ರೆ, ಮತ್ತೆ ನಾಳೆಗೆ ನೋಡೋಣಂತೆ. ಬೇಸರ ಆತೇನು? ಭಾಳ ಬೇಸರ ಆತಲ್ಲ. ಗುರುಗಳು ಏನೇ ಹೇಳಕತ್ತಾರಪ್ಪ, ಏನೇ ಹೇಳಬೇಕಾಗಿತ್ತು, ಏನೇ ಹೇಳಕತ್ತಾರ. ನಿಮ್ದೆಲ್ಲ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದ್ರೆ ಸುಸ್ತು ಮಾಡಿಸ್ಬೇಕು. ನಿಮ್ಗೆ ಕೈ ಎತ್ತನ್ಬೇಕು, ಕಾಲು ಎತ್ತನ್ಬೇಕು. ಅವಾಗ ಖುಷಿ ಆಗತ್ತೆ ನಿಮಗೆ. ಇವತ್ತು ಗುರುಗಳು ಮಸ್ತ್ ಮಾಡಿಸಿದ್ರು. ನಾ ಜ್ಞಾನ ಕೊಡಕತ್ತೀನಿ. ಇದು ರಿಯಲ್ ಜ್ಞಾನ. ಅದು ಒಂದು 2 ದಿವಸ ನನಗೆ ಗೊತ್ತದ. 2 ದಿವಸ ಪರ್ಫೆಕ್ಟ್ ನಾ ಏನು ಮಾತಾಡೋದಿಲ್ಲ, ಬರೀ ಪ್ರಾಕ್ಟಿಕಲ್ ಕಳಿಸ್ತೀನಿ. ಬರೀ ಪ್ರಾಕ್ಟಿಕಲ್ ಏನು ನಾನು ಮಾಡಿಸ್ಬೇಕಂತ ಐತಿ ನಿಮ್ಗೆ. ಅದ್ಭುತವಾದ ಪ್ರಾಕ್ಟಿಕಲ್ ಮಾಡಿಸ್ತೀನಿ. 2 ದಿವಸ ಬರೀ ಅದನ್ನ ಮಾತಾಡೋದೇ ಇಲ್ಲ. ನಾವು ಥಿಯರಿ ಇಲ್ಲವೇ ಇಲ್ಲ. ಅಲ್ಲಿ ಮಟ್ಟ ನಿಮ್ಮನ್ನು ಮನಸ್ಸನ್ನು ಹದಗೊಳಿಸ್ತೀನಿ. ನಾನು ಮನಸ್ಸನ್ನು ಹದಗೊಳಿಸ್ಬೇಕಲ್ಲ. ಹೆಂಗೆ ಭೂಮಿಯನ್ನು ಹದಗೊಳಿಸ್ತಾರೆ, ಕೂರಿಗೆ ಹೊಡಿತಾರ, ರೆಂಟಿ ಹೊಡಿತಾರ, ಇದನ್ನು ಆರಿಸ್ತಾರ, ಹುಲ್ಲು ಆರಿಸ್ತಾರ, ಬೆಳ್ಳಗೆ ಕಾಣಿಸ್ತದೆ, ಕೆಂಪು ಕಾಣಿಸ್ತದೆ. ಅವಾಗ ಬಿತ್ತಾರೆ. ಅವಾಗ ನಿಮ್ಮ ತಲೆಯೊಳಗೆ ಬಿತ್ತಬೇಕಾಗ್ಯದು. ಆಧ್ಯಾತ್ಮದ ಬೀಜ ಬಿತ್ತಬೇಕಾಗ್ಯದು. ಅದಕ್ಕೆ ಸ್ವಚ್ಛ ಮಾಡಕತ್ತೀನಿ ನಾನು. ನಿಮ್ಮ ತಲೆಯಾಗ ಬೀಜ ಬಿತ್ತಾಕ. ಶ್ರೀ ಗುರುದೇವ್ 3 ಸಲ ಓಂಕಾರನ್ನು ಮತ್ತೆ ಮುಗಿಸೋಣ.